ವಿಜಯಪುರ ಡಿಸ್ಟಿಕ್ ಕಾಣಿಸುತ್ತೆ. ಏನು ಅಂತ ನಮ್ಗೆ ಗೊತ್ತಿಲ್ಲ ಕರೆಕ್ಟಾಗಿ. ಎಲ್ಲರೂ ಇದು ಅರೇಬಿಕ್ ಲ್ಯಾಂಗ್ವೇಜ್ ಇದು ನೀವು ನೋಡ್ಬೋದು. ಮತ್ತು ಅದರ ಇನ್ಫಾರ್ಮೇಷನ್ ಆದರೆ ಇಲ್ಲಿ ನೋಡಿ ಗಾಯ್ಸ್, ಇದು ಎಷ್ಟು ದೊಡ್ಡದಾಗಿದೆ ಕಲ್ಲು, ಏನು ಬರೆದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಒಂದು ಅರ್ಥನೇ ಆಗಲ್ಲ. ಕಾಣಿಸುತ್ತೆ ನೋಡಿ, ಅದು ಇನ್ಫಾರ್ಮೇಷನ್ ಉಂಟು ಇಲ್ಲಾದರೆ ಕಾಣಿಸುತ್ತೆ ನಿಮಗೆ. ಬೆಡ್ ಮಾಡಿರ್ತಾರೆ. ಸೊ ಅವಾಗ ಅವರು ಪರ್ಮಿಷನ್ ಏನಾದರೂ ಕೊಟ್ಟರೆ ನಾವು ತೊಗೋಬೋದು. ಸೊ ಡಿಫ್ರೆಂಟ್ ಆಗಿದೆ ಡಿಸೈನ್ಸ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ನನಗೆ ಯಾರೋ ಹೇಳಿದೊಬ್ರು. ಸೊ ಯಾಕಂತ ಹೇಳಿದ್ರೆ ನಾವು ಅವಾಗ ಗೊತ್ತಿರಲಿಲ್ವಲ್ಲ, ಸೊ ಅದಕ್ಕಾಗಿ ನಮ್ಗೆ ಗೊತ್ತಾಗಲ್ಲ. ಸೊ ಅದು ಮೇಯ್ನ್ ಥಿಂಗ್ ಅದೇ. ಸೊ ಅದೇ ಥರ ಒಂದು ರಂಭಾವತಿ ಅಂತ ಒಂದು ಮನೋರಂಜನೆ ಮಾಡುವಂಥ ಒಂದು ರೂಮ್ ಸಂಗ್ರಹಾಲಯದ ಒಂದು ರೈಟ್ ಸೈಡ್ಗಾದರೆ ನಿಮ್ಗೆ ಈ ಥರ ಒಂದು ಆಕೃತಿಗಳಾದರೆ ಕಾಣಿಸುತ್ತೆ. ಸೊ ಏನಪ್ಪ ವಿಶೇಷತೆ ಅಂತ ಇದೇ ಥರ ಬಂದರೆ ನೋಡಿ ನಿಮಗೆ ಇಲ್ಲೊಂದು ವಿಗ್ರಹ ಆದರೆ ಕಾಣಿಸುತ್ತೆ. ಸೊ ಈ ಕಂಪ್ಲೀಟ್ ಒಂದು ಹಳೆ ಕಾಲದ ಒಂದು 21ನೇ ಶತಮಾನದ ವಿಗ್ರಹಗಳಿವೆಲ್ಲ ನಿಮ್ಗೆ ಕಾಣಿಸ್ತಾ ಇರೋದು. ಇದು ಸ್ಟೆಪ್ಸ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಳ್ಳೆ ಸ್ಟ್ರೈಟಾಗಿ. ಗುರು, ನಾನು ಬಂದ್ಬಿಟ್ಟು ಗೋಲ್ ಗುಂಬಜ್ ಮೇಲೆ ಆದರೆ ಇದ್ದೀನಿ. ನೋಡ್ರಪ್ಪ ಜನರು ಯಾವ ಥರ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಪ್ಪ ನಿಮ್ಗೆ ಯಾವ ಥರ ಕಾಣಿಸುತ್ತೆ. ವೆಲ್ಕಮ್ ಟು ವಿಜಯಪುರ ಡಿಸ್ಟಿಕ್. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 2:17 ಆದರೆ ಆಗ್ತಾ ಇದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಗೋಲ್ ಗುಂಬಜ್ ಮುಂದೆ ಆದರೆ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಇವಾಗ ಕ್ಲೈಮೇಟು. ಸೊ ಒಂದು ತುಂಬ ವಾರ್ಮ್ ಕಂಡೀಷನ್ ಆದರೆ ಇದೆ. ಇದು ಬಂದ್ಬಿಟ್ಟು ಒಂದು ಕರ್ನಾಟಕದಲ್ಲೇ ಒಂದು ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂಥದ್ದು. ಸೊ ಈ ಒಂದು ಗೋಲ್ ಗುಂಬಜ್ನ 1626 ಒಂದು ನಡುವೆ ಆದರೆ ಈ ಒಂದು ಗೋಲ್ ಗುಂಬಜ್ನ ಒಂದು ನಿರ್ಮಾಣ ಆದರೆ ಮಾಡ್ತಾರೆ. ಒಂದು ಮೊಹಮ್ಮದ್ ಆದಿಲ್ ಶಾನವರು ನಿರ್ಮಾಣ ಮಾಡ್ತಾರೆ. ನೀವು ನೋಡ್ಬೋದು ಎಷ್ಟೊಂದು ಕ್ರೌಡ್ ಆದರೆ ಇದೆ. ಜನರು ನೋಡಪ್ಪ ಯಾವ ಥರ ಬರ್ತಾ ಇದ್ದಾರೋ, ಕ್ರೌಡ್ ನೋಡಪ್ಪ ಎಷ್ಟಿದೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್ ಎಷ್ಟೊಂದು ಜನ ಬರ್ತಾ ಇದ್ದಾರೋ. ಸೊ ನಾನು ಬಂದ್ಬಿಟ್ಟು ಒಂದು ಮಾರ್ನಿಂಗಿಂದ ಒಂದು ಸ್ಕ್ರಿಪ್ಟ್ ಆದರೆ ಬರೀತಾ ಇದ್ದೆ. ಸೊ ಆ್ಯಕ್ಚುಲಿ ಮಾರ್ನಿಂಗಿಂದ ತುಂಬ ಜನ ಅದೇ ಬಂದಿದ್ದರು. ಸೊ ಮೇಯ್ನಾಗಿ ಬಂದುಬಿಟ್ಟು ನಿಮಗೆ ಒಂದು ಟಿಕೆಟ್ ಕೌಂಟ್ರಾದರೆ ಆ ಕಡೆ ಕಾಣಿಸುತ್ತೆ ಬ್ಯಾಕ್ ಸೈಡು. ಸೊ ಟಿಕೆಟ್ ಒಂದು ಪ್ರೈಸ್ ಬಂದುಬಿಟ್ಟು ಒಂದು 25 ರೂಪೀಸ್ ಆದರೆ ಇರುತ್ತೆ. ಸೊ ಮತ್ತು ಇಲ್ಲಿ ಬಂದುಬಿಟ್ಟು ಇನ್ನೊಂದು ನಿಮಗೆ ಇಲ್ಲಿ ಮ್ಯೂಸಿಯಂ ಅಂತ ಒಂದು ಕಾಣಿಸ್ತಾ ಇದೆ. ಏನಪ್ಪ ಈ 25 ರೂಪೀಸ್ ಅಂತ ಹೇಳಿದ್ರೆ ಇದು ಇಂಡಿಯನ್ಸ್ ಮಾತ್ರ 25 ರೂಪೀಸು. ಏನಾದರೂ ಫಾರಿನರ್ಸ್ ಏನಾದರೂ ಬಂದರೆ ಅವ್ರಿಗೆ ಬಂದುಬಿಟ್ಟು ಒಂದು 300 ರೂಪೀಸ್ ಆದರೆ ಚಾರ್ಜ್ ಮಾಡ್ತಾರೆ. ಮತ್ತು ಇಲ್ಲಿ ನೀವು ಮುಂದೆ ನೋಡ್ತಾ ಇರೋದು ಅದು ಒಂದು ಮ್ಯೂಸಿಯಮು. ಸೊ ನಿಮಗೆ ಮುಂದೆ ಬಂದುಬಿಟ್ಟು ಒಂದು ಮ್ಯೂಸಿಯಂ ಅಂತ ಹೇಳಿದ್ರೆ ನಾರ್ಮಲಾಗಿ ನೀವು ಕೇಳಿರ್ತೀರ. ನಾನು ಲಾಸ್ಟ್ ಟೈಮ್ ಎಲ್ಲ ತುಂಬ ಒಂದು ಮ್ಯೂಸಿಯಮ್ಗಳಾದ್ರೆ ನಿಮ್ಗೆ ತೋರಿಸಿದ್ದೆ. ಸೊ ಇದು ಬಂದುಬಿಟ್ಟು ಒಂದು ಮೇಯ್ನಾಗಿ ಬಂದುಬಿಟ್ಟು ಮ್ಯೂಸಿಯಂ ಅಂತ ಹೇಳಿದ್ರೆ ಒಂದು ಏನಾದರೂ ಒಂದು ಸಂಗ್ರಹ ಮಾಡಿರ್ತಾರೆ, ಏನಾದರೂ ವಸ್ತುಗಳನ್ನಾಗಿರ್ಬೋದು. ಸೊ ಅದರ ಒಂದು ಮೇಯ್ನಾಗಿ ಏನಾದರೂ ಒಂದು ಹಳೆ ಕಾಲದ ಒಂದು ಏನ್ಷಿಯಂಟ್ ಒಂದು ವಸ್ತುಗಳನ್ನ ಆ ಥರ ಒಂದು ಸಂಗ್ರಹಾಲಯ ಮಾಡಿರ್ತಾರೆ. ಸೊ ಅದೇ ನಿಮ್ಗೆ ಕಾಣಿಸ್ತಾ ಇರೋದು ಒಂದು ವಸ್ತು ಸಂಗ್ರಹಾಲಯ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಬಂದುಬಿಟ್ಟು ಸಪ್ರೇಟಾಗಿ ಒಂದು ಚಾರ್ಜ್ ಹತ್ರ ಮಾಡ್ತಾರೆ. ಸೊ ಅದ್ರ ಫೀಸ್ ಬಂದುಬಿಟ್ಟು ಒಂದು 5 ರೂಪೀಸ್.
ಇದು ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಫುಲ್ ರೆಡ್ಡಿಶ್ ಆಗಿದ್ರೆ ಕಾಣಿಸುತ್ತೆ. ಇದು ಏನು ಅಂತ ಕೂಡ ನಮ್ಗೆ ಗೊತ್ತಿಲ್ಲ ಕರೆಕ್ಟಾಗಿ. ಏನೋ ಒಂದು ಹ್ಯಾಂಡ್ ಥರ ಕಾಣಿಸುತ್ತೆ. ಇದು ಒರಿಜಿನಲ್ ಹ್ಯಾಂಡು ಏನು ಅಂತ ಗೊತ್ತಾಗಲ್ಲ. ಸೊ ಅವಾಗ ಒಂದು ಕೆತ್ತನೆ ಮಾಡಿರೋಂಥ ಒಂದು ಕಲಾಕೃತಿಗಳು. ಸೊ ಅದ್ರ ಇನ್ಫಾರ್ಮೇಷನ್ ಆದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ನೋಡ್ಬೋದು. ಸೊ ಓದ್ಕೊಳ್ಳಿ, ಎಲ್ಲ ಒಂದು 3 ಲ್ಯಾಂಗ್ವೇಜಲ್ಲಿ ಆದರೆ ನಿಮ್ಗೆ ಕಾಣಿಸುತ್ತೆ. ಇಲ್ಲಿ ಬಂದರೆ ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಇದ್ರ ಇನ್ಫಾರ್ಮೇಷನ್ ಆದರೆ ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಸೊ ಈ ಥರ ಎಲ್ಲ ಇದೆ. ಸುಮಾರು ಎಲ್ಲನೂ 21ನೇ ಶತಮಾನದಲ್ಲಿ ಒಂದು ಆಗಿರೋವಂಥದ್ದು ಇವೆಲ್ಲ, ಒಂದು ಚಾಲುಕ್ಯ ಒಂದು ಕಾಲದಲ್ಲಿ ನೋಡಿ. ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮತ್ತು ಇದರ ಇನ್ಫಾರ್ಮೇಷನ್ ಆದರೆ ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ, ಓದ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ಗೈಸ್ ನಂದಿ, ಇದು ಸ್ವಲ್ಪ ಹೊಡೆದೋಗಿದೆ. ಸೊ ಆದ್ರೂ ತೊಗೊಂಬಂದ ಒಂದು ಮ್ಯೂಸಿಯಮ್ ಅದಾದರೆ ಇಟ್ಟಿದ್ದಾರೆ ನೋಡಿ, ನೇಮು ಅದೆಲ್ಲ ಇದೆ. ಸೊ ಅಂದರೆ ಹೋಗ್ತಾ ಹೋಗ್ತಾ ಹಳೆ ಕಲಾಕೃತಿಗಳು ಬಂದುಬಿಟ್ಟು ಏನು ಗೊತ್ತಾಗಲ್ಲ, ಯಾವಾಗ ಕೆತ್ತನೆ ಮಾಡಿದ್ರು ಏನು ಅಂತ ಹೇಳ್ಬಿಟ್ಟು ಏನು ಗೊತ್ತಾಗಲ್ಲ. ಸೊ ಏನೇನು ಇನ್ಫಾರ್ಮೇಷನ್ ಗೊತ್ತಿದೆಯೋ, ಎಷ್ಟು ಮಾತ್ರ ಗೊತ್ತಿದೆಯೋ ಅಷ್ಟು ಮಾತ್ರ ಅವರು ಲೇಬಲಿಂಗ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಎಲ್ಲ ಇದು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಬಂದುಬಿಟ್ಟು ಮೇಯ್ನಾಗಿ ಬಂದುಬಿಟ್ಟು ಇವಾಗ ಎಲ್ಲೋ ಒಂದು ಹತ್ರ ವಿಗ್ರಹ ಇರುತ್ತೆ. ಸೊ ಅಲ್ಲಿಗೆ ಹೋಗಿ ಇವರು ವಿಸಿಟ್ ಮಾಡ್ತಾರೆ. ಸೊ ಈ ಥರ ಅವರು ಕೊಡ್ತೀನಿ ಅಂಥೇಳಿ ಒಪ್ಕೊಂಡ್ರೆ ಈ ಥರ ಒಂದು ತೊಗೊಂಬಂದು ಈ ಥರ ಕೊಡ್ತಾರೆ. ಸೊ ಆವಾಗ ಈ ಥರ ಮಾಡ್ತಾರೆ. ಗೈಸ್ ಇದು ಬಂದುಬಿಟ್ಟು ಎಲ್ಲ ಸಮಥಿಂಗ್ ನೋಡಿ, ಇದೆ ನನಗೇನು ಅರ್ಥ ಆಗ್ತಾಯಿಲ್ಲ. ಇದು ಅರೇಬಿಕ್ ಲ್ಯಾಂಗ್ವೇಜಲ್ಲಿ ಆದರೆ ಇದೆ. ಇದು ನೋಡಿ ಯಾವ ಥರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಈ ಕಡೆ ಬಂದರೆ ಎಲ್ಲರೂ ಇದು ಅರೇಬಿಕ್ ಲ್ಯಾಂಗ್ವೇಜ್, ಇದು ನೀವು ನೋಡ್ಬೋದು. ಮತ್ತು ಅದರ ಇನ್ಫಾರ್ಮೇಷನ್ ಆದರೆ ಇಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ. ಇದು ಕೂಡ ಈ ಥರ ಆದರೆ ಇದೆ. ಎಲ್ಲನೂ ಒಂದು ಸ್ಟೋನ್ಸ್ ಗೈಸ್, ಸ್ಟೋನ್ಸಲ್ಲಿ ಮಾಡಿರೋಂಥ ಒಂದು ಇನ್ಫಾರ್ಮೇಷನು. ಇದರಲ್ಲಿ ಏನಿದೆ ಅಂತ ನಮಗಂತೂ ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಸೊ ನೋಡಿ ಆ ಥರ ಇದೆ ಅಂತ ಹೇಳ್ಬಿಟ್ಟು ಇದೆ. ಒಟ್ಟಿನಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಇರುತ್ತೆ ಗೈಸ್ ಇದರಲ್ಲಿ. ಇವಾಗ ನಾವು ಬಂದುಬಿಟ್ಟು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ವಿ. ಸೊ ಅದರಲ್ಲಿ ನಿಮಗೆ ಪಾಳಿ ಭಾಷೆ ಎಲ್ಲ ಇರ್ತಾಯಿತ್ತು, ಅಂದರೆ ಪ್ರವಚನಗಳೆಲ್ಲ ಬರೆದಿರ್ತಾಯಿದ್ವು. ಸೊ ಆ ಥರ ಒಂದು ಪ್ರವಚನಗಳಾದರೆ ಇದರಲ್ಲಿ ಒಂದು ಕಾಣಿಸುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನೀವು ಅದೆಲ್ಲ ಇನ್ಫಾರ್ಮೇಷನ್. ಸೊ ಈ ಥರ ಆದರೆ ತುಂಬ ಆದರೆ ನಿಮ್ಗೆ ಕಾಣಿಸ್ತಾ ಗೈಸ್ ನೋಡಿ. ಇವೆಲ್ಲ ಸರಿಸುಮಾರು ಹೆವಿ ಕಾಸ್ಟ್ ಆದರೆ ಇರುತ್ತೆ ಗೈಸ್. ಇವೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ಒಂದೊಂದು ವಿಗ್ರಹ ಬಂದುಬಿಟ್ಟು ಒಂದು 5 lakhs 6 lakhs ಆ ಥರ ಇರುತ್ತೆ ಈ ವಿಗ್ರಹಗಳೆಲ್ಲ. ಅಷ್ಟೊಂದು ಕಾಸ್ಟ್ ಆದರೆ ಇರುತ್ತೆ. ಬಟ್ ಈ ಮ್ಯೂಸಿಯಮಲ್ಲಿರೋದಂತಹ ವಸ್ತುಗಳು ಯಾವುದೇ ಕಾರಣಕ್ಕೂ ಎಲ್ಲೂ ಸೇಲ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಇದು ಬಂದುಬಿಟ್ಟು ಇವಾಗ ಏನಂತ ಹೇಳಿದ್ರೆ ಒಂದು ಇನ್ಸ್ಪಿರೇಷನ್. ಇವೆಲ್ಲ ಕಳೆದೋಗ್ತಾ ಇದ್ದಾವೆ. ಸೊ ಆ ಕಳೆದೋಗ್ತಾ ಇರೋದನ್ನೆಲ್ಲ ಸೊ ಅದೇ ಥರ ಒಂದು ರಿಮೈನಿಂಗ್ ಮಾಡೋಕ್ಕೋಸ್ಕರ ಈ ಥರ ಒಂದು ಇದು ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಸೇಲ್ ಮಾಡೋಕ್ಕೋಗಲ್ಲ. ಸೊ ನೋಡ್ಬೋದು ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಲ್ಯಾಂಗ್ವೇಜಸಲ್ಲಿ ಆದರೆ ಒಂದು ಪ್ರಿಂಟ್ ಮಾಡಿದ್ದಾರೆ. ಸೊ ಇದು ಏನು ಭಾಷೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಸೊ ಈ ಥರ ಎಲ್ಲ ನೋಡಿ ಇರ್ತದೆ ಇನ್ಫಾರ್ಮೇಷನು. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ಮೇಯ್ನಾಗಿ ಬಂದುಬಿಟ್ಟು ಅದೇ ಎಲ್ಲ ಒಂದು ವಿಗ್ರಹಗಳು ಸೊ ಅಂಥದ್ದು ಸಂಬಂಧಪಟ್ಟಿದೆ. ಸೊ ಗೈಸ್ ಇಲ್ಲಿ ಮೇಯ್ನಾಗಿ ನೋಡಿ ಗೈಸ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಕಲ್ಲು ಸುಮಾರು ನೋಡಿ ಅಲ್ಲಿವರೆಗೂ ಇದೆ. ಎಲ್ಲ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಎಲ್ಲ ಟೂರಿಸಮ್ಗಾದ್ರೆ ಬಂದಿದ್ದಾರೆ. ಎಲ್ಲನೂ ಟ್ರಿಪ್ನೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ ಗಾಯ್ಸ್ ಇದು ಎಷ್ಟು ದೊಡ್ಡದಾಗಿದೆ ಕಲ್ಲು, ಏನು ಬರೆದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಒಂದು ಅರ್ಥನೇ ಆಗಲ್ಲ. ನೋಡಿ ಲ್ಯಾಂಗ್ವೇಜ್ ಇದು ಸಮಥಿಂಗ್ ಏನೋ ಇರ್ತದೆ ಇದರಲ್ಲಿ ಇನ್ಫಾರ್ಮೇಷನು. ಆಗಿನ ಕಾಲದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂದು ಈ ಥರ ಶೀಟ್ ಅನ್ನೋದು ಇರಲಿಲ್ಲ, ಬುಕ್ ಅನ್ನೋದು ಇರಲಿಲ್ಲ. ಸೊ ಅವಾಗ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಏನಾದರೂ ಬರೀಬೇಕಂತ ಹೇಳಿದ್ರೆ ಕಲ್ ಮೇಲೆ ಬರೆದಾಕ್ ಬಿಡ್ತಾಯಿದ್ರು. ಯಾಕಂತ ಹೇಳಿದ್ರೆ ಅವು ಬುಕ್ಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬರೀತಾಯಿದ್ರು. ಸೊ ಆ ಥರ ಒಂದು ಬರೆದಿರುವಂತಹ ಒಂದು ಶಾಸನಗಳಾಗಿರ್ಬೋದು, ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಏನೇನಿರ್ತವೆ, ಒಂದು ವಚನಗಳಾಗಿರ್ಬೋದು, ಪ್ರವಚನಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಸೊ ಅಂಥದ್ದೆಲ್ಲ ಈ ಥರ ಒಂದು ಲಿಪಿಯ ಮೂಲಕ ಒಂದು ಆದರೆ ಬರಿತಾಯಿದ್ರು ಈ ಥರ ಒಂದು ಕಲ್ ಮೇಲೆ. ಸೊ ಯಾಕಂತೇಳಿದ್ರೆ ಬುಕ್ಸ್ ಇರಲಿಲ್ವಲ್ಲ ಅವಾಗ, ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇದರಲ್ಲೇ ಬರಿತಾಯಿದ್ರು. ಇವಾಗ ಅಂದರೆ ಏನಾದ್ರು ಸ್ಟೋರ್ ಮಾಡಬೇಕಂದ್ರೆ ಒಂದು ಸಿಸ್ಟಮ್ಸ್ ಇರುತ್ತೆ, ಕಂಪ್ಯೂಟರ್ಸ್ ಇರುತ್ತೆ. ಸೊ ಅದರೆಲ್ಲ ಫೆಸಿಲಿಟಿ ಇದೆ. ಸೊ ಅವಾಗ ಬಂದುಬಿಟ್ಟು ಆ ಥರ ಒಂದು ಫೆಸಿಲಿಟಿ ಅನ್ನೋದು ಇರಲಿಲ್ಲ. ಸೊ ಏನಾದರೂ ಬರಿಬೇಕಂದ್ರೆ ಈ ಥರ ಬಂದು ಒಂದು ಬರಿಬೇಕಾಗಿತ್ತು. ಅಂದರೆ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲೂ ಕಳೆದಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಇದ್ರ ವಿಶೇಷತೆ. ಇಲ್ಲಿ ನೋಡಿ ಗೈಸ್ ಬುದ್ಧನ ಗೌತಮ ಬುದ್ಧ ವಿಗ್ರಹ ಹತ್ರ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಫುಲ್ಲು ಪಾಲಿಶಿಂಗ್ ಆದರೆ ಮಾಡಿದಂಗಿದ್ದಾರೆ. ಯಾವ ಥರ ಕಾಣಿಸುತ್ತೆ ವಿಗ್ರಹ ಅಂತ ಹೇಳ್ಬಿಟ್ಟು ಒಳ್ಳೆ ಈಗ ಎಕ್ಸ್ಪೀರಿಯನ್ಸಲ್ಲಿ ಸಿಗುತ್ತೆ ಗೈಸ್. ಅದು ಯಾವ ಥರ ಮಾಡಿದ್ದಾರೆ ಕಲ್ಲು ಅಂದ್ರೆ ನನಗಂತೂ ಫುಲ್ಲು ಆಶ್ಚರ್ಯ ಆಗೋದು ಗೈಸ್ ನೋಡೋಕ್ಕಂತ ಹೇಳ್ಬಿಟ್ಟು. ಇದು ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವಿಗ್ರಹ, ಹಳೇ ಕಾಲದ ವಿಗ್ರಹ ಇದು, ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು.
ಸೊ ಬಂದುಬಿಟ್ಟು ಅದರ ಇನ್ಫಾರ್ಮೇಷನ್ ಆದರೆ ಇದರಲ್ಲಿ ಇರ್ತದೆ. ಸೊ ತಿಳ್ಕೊಬೋದು ಮೋರ್ ಇನ್ಫಾರ್ಮೇಷನ್ಗೋಸ್ಕರ. ಮತ್ತು ಅದೇ ಥರ ನೋಡಿ ಈ ಥರ ಒಂದು ವಿಗ್ರಹಗಳಾದರೆ ನಿಮಗೆ ಕಾಣಿಸುತ್ತೆ ನೋಡಿ, ಅದರ ಇನ್ಫಾರ್ಮೇಷನ್ ಉಂಟು ಇಲ್ಲಾದರೆ ಕಾಣಿಸುತ್ತೆ ನಿಮಗೆ. ಸೊ ಅದೇ ಥರ ನಮ್ಮ ಮುಂದೆ ಹೋಗ್ತಾ ಇದ್ದರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಅವಾಗ ಒಂದು ಬಟ್ಟೆಗಳು ಹಾಕ್ಕೊಂಡಿರೋನೇ ಹೋಗ್ತಾಯಿದ್ರು. ಸೊ ಅವಾಗ ಒಂದು ತೆಗ್ದಿರೋವಂಥದ್ದು ಅಂದರೆ ಫೋಟೋಗಳನ್ನ ಶಿಲ್ಪಕಾರರು ಕೆತ್ತನೆ ಮಾಡಿರೋಂಥದ್ದು. ಈ ಥರ ಆದರೆ ನಿಮಗೆ ಕಾಣಿಸುತ್ತೆ ವಿಗ್ರಹಗಳೆಲ್ಲ. ಹೆವಿ ಕಾಸ್ಟ್ಲಿ ಇರುತ್ತೆ ಗೈಸ್ ಇವೆಲ್ಲ ವಿಗ್ರಹಗಳೆಲ್ಲ. ಬಟ್ ಕೊಡೋದು ನಿಮ್ಗೆ ಬೇಕಂದರೆ ಕೂಡ ಒಂದು ಸೇಲ್ ಮಾಡಲ್ಲ ವಿಗ್ರಹಗಳೆಲ್ಲ. ಸೊ ಅಂದರೆ ಇದೇ ಥರ ಮ್ಯೂಸಿಯಮ್ ಅಂದರೆ ಅಷ್ಟೇ ಅಲ್ವಾ, ಏನಾದರೂ ನೆನಪುಗಳು ಅಷ್ಟೇ ಇವು. ಇದೆಲ್ಲ ಸೇಲ್ ಮಾಡೋಕ್ಕೆಲ್ಲ ಆಗೋಲ್ಲ. ಏನೋ ಸೇಲ್ ಮಾಡಬೇಕಂದ್ರೆ ಕೂಡ ಸುಮಾರು ಹೆವಿ ಇದಾದರೂ ಇರುತ್ತೆ, ಬೆಡ್ ಮಾಡಿರ್ತಾರೆ. ಸೊ ಅವಾಗ ಅವರು ಪರ್ಮಿಷನ್ ಏನಾದರೂ ಕೊಟ್ಟರೆ ನಾವು ತೊಗೋಬೋದು. ಸೊ ಇಲ್ಲಾಂದರೆ ಇಲ್ಲ. ಸೊ ಆ ಥರ ಎಲ್ಲ ಇರ್ತದೆ. ಇನ್ಫಾರ್ಮೇಷನ್ ನೋಡಿ ಗೈಸ್, ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ವಿಗ್ರಹ ಓದ್ಕೊಳ್ಳಿ ಕ್ಲೀನಾಗಿ, ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ. ಮತ್ತು ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ವಿಗ್ರಹ ಆದರೆ ನಿಮಗೆ ಕಾಣಿಸುತ್ತೆ. ಸೊ ಇವಾಗ ಆಗಿನ ಕಾಲದಲ್ಲಿರುವಂಥ ಸ್ಟೋನ್ಸ್ ಆದರೆ ಇವಾಗಿಲ್ಲ. ಸೊ ಅವಾಗ ನೋಡಿ ಆ ಥರ ಒಂದು ಆಕೃತಿಗಳಾದರೆ ಮಾಡ್ತಾಯಿದ್ರು ನೋಡಿ. ಆ ಕಾಲು ನೋಡಿ ಎಷ್ಟು ಡೀಟೇಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕಲ್ಲು ಅದೇ ಥರ ಸಪೋರ್ಟ್ ಮಾಡ್ತಾಯಿತ್ತು ಅವಾಗ. ಇದು ಬಂದುಬಿಟ್ಟು ಪದ್ಮಾಸನದಲ್ಲಿರುವಂಥ ಒಂದು ತೀರ್ಥಂಕರ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಸೊ ನೀವು ಹಿಸ್ಟ್ರಿದಲ್ಲೆಲ್ಲ ಕೇಳಿರ್ತೀರ, ಒಂದು ತೀರ್ಥಂಕರ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಸೊ ಇದು ಬಂದುಬಿಟ್ಟು ಯಕ್ಷಿಣಿ ಅಂತ ಹೇಳ್ಬಿಟ್ಟು ಅವರು ಜೈನ ಧರ್ಮದವರು, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು. ಸೊ ಅವರ ಒಂದು ಕಲಾಕೃತಿ ಇದು. ಸೊ ಇದು ಬಂದುಬಿಟ್ಟು ಒಂದು ಯಾದವ, ವಿಜಯಪುರದವರು, ಯಾದವ ಅಂತ ಹೇಳ್ಬಿಟ್ಟು. ಸೊ ಅವರು ಒಂದು ಕೂತ್ಕೊಂಡಿರೋಂಥ ಒಂದು ಸನ್ನಿವೇಶನ ಕೆತ್ತನೆ ಮಾಡಿರೋವಂಥದ್ದು ನಿಮ್ಗೆ ಕಾಣಿಸ್ತಾ ಇರೋದು. ಸೊ ಆ ಥರ ಜನಗಳೆಲ್ಲ ನೋಡ್ರಪ್ಪ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ತೀರ್ಥಂಕರ, ಒಂದು ಪದ್ಮಾಸನದಲ್ಲಿ ಕೂತ್ಕೊಂಡಿರೋ ತೀರ್ಥಂಕರರು. ಸೊ ಅವರಿಗೆ ಒಂದು ತಲೆ ಕಟ್ಟಾಗಿದೆ ಅಂದರೆ ಏನೋ ಬಿದೋಗಿ ಆ ಥರ ಆಗಿರ್ಬೋದು. ಬಟ್ ಎತ್ಕೊಂಡ್ಬಂದು ಇಟ್ಟಿದ್ದಾರೆ, ನಿಮ್ಗೆ ಅಲ್ಲಿ ಇನ್ಫಾರ್ಮೇಷನ್ ಕಾಣಿಸ್ತಾ ಇದೆ. ಮತ್ತು ಇದು ಬಂದುಬಿಟ್ಟು ಒಂದು ಸಿಂಹದ ತಲೆ ನೋಡಿ ಗೈಸ್, ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸಿಂಹದ ತಲೆ ಆದರೆ ಯಾವ ಥರ ಒಂದು ಕೆತ್ತನೆ ಮಾಡಿದ್ರೆ ಸೇಮ್ ಹಂಗೆ ಒಂದು ಕೆತ್ತನೆ ಮಾಡುವಂಥದ್ದು ನಿಮಗೆ ನೋಡ್ಬೋದು. ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಮುಂದೆ ಕಾಣಿಸುತ್ತೆ, ಕೆಳಗಡೆ ಕಾಣಿಸುತ್ತೆ. ಸೊ ಮೇಯ್ನಾಗಿ ಇಷ್ಟನಪ್ಪ, ಏನಿಲ್ಲ ಇಲ್ಲಿ. ಸೊ ಇಷ್ಟೇ ನಿಮ್ಗೆ ಕಾಣಿಸೋದು. ಮೇಯ್ನಾಗಿ ಬಂದುಬಿಟ್ಟು ಇಲ್ಲಿ ಒಂದು ಏನ್ಷಿಯಂಟ್ ವಿಗ್ರಹಗಳಾಗಿರ್ಬೋದು, ಸೊ ಕಲಾಕೃತಿಗಳಾಗಿರ್ಬೋದು. ಸೊ ಅದೇ ಕಾಣಿಸುತ್ತೆ ಮೇಯ್ನಾಗಿ ಇಲ್ಲಿ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ, ಅಷ್ಟೇ ಇರೋದು ಇದರಲ್ಲಿ. ಮತ್ತು ಕೆಲವೊಂದೆಲ್ಲ ಇನ್ಫಾರ್ಮೇಷನ್ಗಾದರೆ ಒಂದು ಬುಕ್ಸ್ ಮುಖಾಂತರ ಆದರೆ ಈ ಥರ ಒಂದು ಬ್ಯಾಕ್ ಸೈಡ್ ಕಾಣಿಸ್ತಿದಲ್ವಾ. ಸೊ ಆ ಬುಕ್ಸ್ ಮುಖಾಂತರ ಆದರೆ ಒಂದು ಕೊಟ್ಟಿರ್ತಾರೆ ಇನ್ಫಾರ್ಮೇಷನ್ ಇನ್ನೂ ಬೇಕಂದರೆ ತಿಳ್ಕೊಳ್ಳೋಕ್ಕೆ. ಸೊ ಆ ಥರ ಕೊಟ್ಟಿರ್ತಾರೆ. ಸೊ ಮತ್ತು ಇಲ್ಲೇನೋ ಇದೆ ಗೈಸ್, ಇದೇನೋ ಅಂತ ಗೊತ್ತಿಲ್ಲ. ಇದು ಬಂದುಬಿಟ್ಟು ಸಿಂಹನ ಒಂದು ಕೆತ್ತನೆ ಮಾಡಿರೋಂಥದ್ದು. ಒಂದು ಆದಿಲ್ ಶಾ ಒಂದು ಟೈಮಲ್ಲಾದರೆ ಒಂದು ಕೆತ್ತನೆ ಮಾಡಿರೋಂಥ ಒಂದು ಸಿಂಹಗಳು ಎರಡಾದರೆ ಕಾಣಿಸುತ್ತೆ ನಿಮಗೆ. ಇದೇನಂತ ನೋಡಬೇಕು, ಸಿಂಹನ ಅಲ್ವಾ ಅಂತ ಗೊತ್ತಿಲ್ಲ. ಇದು ಸಿಂಹನೇ ಗೈಸ್ ಕಾಣಿಸ್ತಾ ಇರೋದು. ನೋಡಿದ್ರಲ್ವ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಸೊ ಇದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಾದರೆ, ಗೋಲ್ ಗುಂಬಜ್ ಎಂಟ್ರೆನ್ಸಲ್ಲಾದರೆ ನಿಮಗೆ ಈ ಥರ ಒಂದು ಕಾಣಿಸುತ್ತೆ. ಸೊ ಇನ್ನು ಒಳಗಡೆ ಹೋದರೆ ಮೇಯ್ನು ಗೋಲ್ ಗುಮ್ಮಟ ಅನ್ನೋದು ಕಾಣಿಸುತ್ತೆ. ಸೊ ಹೋಗೋಣ ಬನ್ನಿ, ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಎಲ್ಲೋ ಒಂದು ಸ್ಕಿಪ್ ಮಾಡಿದ್ರೆ ಆದರೆ ನೋಡಿ ವೀಡಿಯೋನ. ಎಂಟ್ರೆನ್ಸ್ ಇರುತ್ತಲ್ಲ, ಒಂದು ಮಹಾದ್ವಾರ ಇರುತ್ತೆ. ನಿಮ್ಮ ಮೇಲೆ ನೋಡ್ಬೋದು ಯಾವ ಥರ ಒಂದು ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲನೂ ಒಳ್ಳೆ ರೀತಿಯಲ್ಲಿ ಅದರ ನಿರ್ಮಾಣ ಮಾಡಿದ್ದಾರೆ. ಒಂದೊಂದು ಥರ ಕಾಣಿಸಲ್ಲ, ಡಿಫ್ರೆಂಟ್ ಆಗಿದೆ. ಡಿಸೈನ್ಸ್ ನೋಡಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಒಂದು ಡಿಫ್ರೆಂಟಾಗಿ ಅದರ ಡಿಸೈನಿಂಗ್ ಮಾಡಿದ್ದಾರೆ ಒಳಗಡೆ ಎಲ್ಲ. ನೋಡಪ್ಪ ಜನರು ಯಾವ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಮಾರ್ನಿಂಗಿಂದ ನೋಡ್ತಾ ಇದ್ದೀನಿ ಎಷ್ಟೊಂದು ನೋಡಿ. ಎಲ್ಲ ಒಂದು ಡಿಸೆಂಬರ್ ಅಲ್ವಾ. ಸೊ ಟೂರಿಸಮ್ ಎಲ್ಲ ಒಂದು ಸ್ಟೂಡೆಂಟ್ಸು ಎಲ್ಲರೂ ಬಂದುಬಿಟ್ಟಿದ್ದಾರೆ. ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಮಾರ್ನಿಂಗಿಂದ ನಾನು ಗಮನಿಸ್ತಾ ಇದ್ದೀನಿ, ಸುಮಾರು ಜನ ಆದರೆ ಬಂದಿದ್ದಾರೆ ಮಾರ್ನಿಂಗಿಂದ. ಇಲ್ಲಿ ನೋಡಿ ಗೈಸ್, ಈ ಕಲಾಕೃತಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಎರಡು ಕಣ್ಣಾದರೆ ಸಾಕಾಗಲ್ಲ ನಿಮಗೆ ಇದು ನೋಡೋಕ್ಕೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಸುಮಾರು ಜನರಾದರೆ ಇಬ್ಬರು ಕೈಲಾಗೋಂಥ ಒಂದು ಕೆಲಸಗಳೆಲ್ಲ ಇವೆಲ್ಲ. ಸುಮಾರು ಜನಗಳು ಸುಮಾರು ದಿನ ಆದರೆ ಟೈಮ್ ತೊಗೊಂಡಿರ್ತಾರೆ. ಸೊ ಆಗಿನ ಕಾಲದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಊಟ ಆಗಿದ್ರೆ ಸಾಕು, ಒಂದು 3 ಟೈಮ್ಸ್ ಊಟ ಆಗಿದ್ರೆ ಸಾಕು, ಒಂದು ಕೆಲಸ ಆದರೆ ಮಾಡ್ತಾಯಿದ್ರು. ಸೊ ಆವಾಗ ಒಂದು ಮಾಡಿರೋಂಥದ್ದು ಇವೆಲ್ಲ ಕಲಾಕೃತಿಗಳು. ನನಗೆ ಯಾರು ಹೇಳಿದೊಬ್ಬರು. ಸೊ ಯಾಕಂತ ಹೇಳಿದ್ರೆ ನಾವು ಅವಾಗ ಹುಟ್ಟಿರ್ಲಿಲ್ವಲ್ಲ. ಸೊ ಅದಕ್ಕಾಗಿ ನಮ್ಗೆ ಗೊತ್ತಾಗಲ್ಲ. ಸೊ ಅದು ಮೇಯ್ನ್ ಥಿಂಗ್ ಅದೇ. ಆವಾಗ ಆ ಥರ ಇರ್ತಾಯಿತ್ತು ಎಲ್ಲ. ಮತ್ತು ಎಲೆಕ್ಟ್ರಿಕ್ ಕಾರುಗಳು ಬೇರೆ ಇದೆ ಇದಿಲ್ಲ. ಬಟ್ ಆ ಕಾರ್ಸ್ ಎಲ್ಲ ವರ್ಕಿಂಗಲ್ಲಿದೆ ಏನು ಅಂತ ಗೊತ್ತಿಲ್ಲ ನನಗಂತೂ. ನೀವು ನೋಡ್ಬೋದು ಅಲ್ಲಿ ಕಾಣಿಸುತ್ತೆ.
ಎಲೆಕ್ಟ್ರಿಕ್ ವೆಹಿಕಲ್ಸು ಇರಲೇಬೇಕು ಗೈಸ್ ಇವು, ಇಲ್ಲಾಂದರೆ ಆಗಲ್ಲ ಸುತ್ತಾಡೋಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು. ಸ್ವಲ್ಪ ಜನ ತುಂಬ ಒಂದು ಮುದುಕರಾದರೆ ಇರ್ತಾರೆ, ವಯಸ್ಸಾಗಿರೋರೆಲ್ಲ ಇರ್ತಾರೆ, ಸೊ ಅದಕ್ಕೋಸ್ಕರ ಎಲ್ಲ ಬೇಕು. ನೋಡಿ ಗೈಸ್, ನೀವು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಮುಂದೆ, ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ. ಸೊ ಅದೇ ಒಂದು ನೋಡಪ್ಪ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಕ್ರೌಡ್ ಆದರೆ ಬಂದುಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಮುಂದೆ ಬಂದುಬಿಟ್ಟು ಒಬ್ಬೊಬ್ಬರು ಒಂದೊಂದು ಭಾಷೆದಲ್ಲಾದರೆ ಮಾತಾಡ್ತಾರೆ. ಏನು ಭಾಷೆದಲ್ಲಿ ಏನು ಮಾತಾಡ್ತಾರೆ ಅಂತ ಏನೂ ಅರ್ಥನೇ ಆಗಲ್ಲ ನನಗೆ. ಅವ್ರು ಮಾತಾಡೋಂಥ ಒಂದು ಭಾಷೆಗಳು ಅಂದರೆ ಬೇರೆ ಬೇರೆ ಒಂದು ಕಂಟ್ರೀಸಿಂದ ಬರ್ತಾರೆ, ಬೇರೆ ಬೇರೆ ಸ್ಟೇಟ್ಸಿಂದ ಎಲ್ಲ ಬರ್ತಾರೆ. ಸೊ ಅದಕ್ಕೋಸ್ಕರ ನಮಗೆ ಕನ್ನಡದವ್ರು ಆದರೆ ತುಂಬ ಕಡಿಮೆ ಇದ್ದಾರೆ. ಇದೆ ನೋಡಪ್ಪ ನಿಮಗೆ ಕಾಣಿಸ್ತಾ ಇರೋದು ಗೋಲ್ ಗುಂಬಜ್ಗೆ ಹೋಗುವಂತಹ ಒಂದು ಎಂಟ್ರೆನ್ಸ್ ಇದು ನಿಮ್ಗೆ ಕಾಣಿಸ್ತಾ ಇರೋದು. ನೋಡಿ ಈ ಜಾಗನೇ ಇಲ್ಲ ಗೈಸ್ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಹೆವಿ ಜನ ಆದರೆ ಬಂದುಬಿಟ್ಟಿದ್ದಾರೆ. ನೋಡಿ ಇಲ್ಲಿ ಯಾವುದೋ ಚೆಕಿಂಗ್ ಒಂದು ಹಾಕಿದ್ದಾರೆ, ಇದೆಲ್ಲ ಕಡೆನೂ ಇರ್ತದೆ. ಇರಲಿ ಬಿಡಿ ಗೈಸ್. ಇದೇ ನೋಡ್ರಪ್ಪ ಮೇಯ್ನಾಗಿ ಬಂದುಬಿಟ್ಟು ಗೋಲ್ ಗುಂಬಜ್ ಅಂದರೆ. ಸೊ ನಿಮ್ಗೆ ಕಾಣಿಸ್ತಿರೋದಿದೆ. ಸೊ ಇದು ಬಂದುಬಿಟ್ಟು ಒಂದು 1626ರಲ್ಲಿ ಒಂದು ಪ್ರಾರಂಭ ಆಗಿದ್ದು. ಸುಮಾರು 1650 ಆದರೆ ಒಂದು ಎಂಡ್ ಆದರೆ ಆಗುತ್ತೆ. ಸೊ ಕನ್ಸ್ಟ್ರಕ್ಷನ್ ಒಂದು ಕಂಪ್ಲೀಟ್ ಆಗಿಬಿಟ್ಟು. ಸೊ ಯಾರಪ್ಪ ಒಂದು ಕನ್ಸ್ಟ್ರಕ್ಷನ್ ಮಾಡಿರೋ ಅಂತೇಳ್ಬಿಟ್ಟು ಒಂದು ಮೊಹಮ್ಮದ್ ಆದಿಲ್ ಶಾ ಅಂತೇಳ್ಬಿಟ್ಟು. ಸೊ ಅವರಾದರೆ ಒಂದು ಎಸ್ಟಾಬ್ಲಿಷ್ ಆದರೆ ಮಾಡಿರ್ತಾರೆ, ತುಂಬ ವೀಡಿಯೋಸಲ್ಲಾದರೆ ನೋಡಿರ್ತಾರೆ ನೀವು. ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದು ನೋಟ್ ಪಾಯಿಂಟ್ಸ್ ಆದರೆ ಮಾಡಿದೆ ನಿಮಗೆ. ಸೊ ಇಲ್ಲಿ ಸೀಕ್ರೆಟ್ ಒಂದು ಪ್ಲೇಸಸ್ ಇದೆ, ಒಳಗಡೆ ತೋರಿಸ್ತೀನಿ ನಿಮಗೆ. ಸೊ ಇದಾದರೆ ಹಿಸ್ಟ್ರಿ ಇದಾಗಿದೆ ನಿಮ್ಗೆ ಕಾಣಿಸ್ತಾ ಇರೋದು. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಒಳಗಡೆ ಬಂದುಬಿಟ್ಟು ಒಂದು ನರ್ತಕಿಯ ಒಂದು ಸಮಾಧಿ ಆದರೆ ಕಾಣಿಸುತ್ತೆ. ಆದರೆ ಸುಮಾರು ಒಂದು 13 to 15 ಫೀಟ್ಸ್ ಆದರೆ ಒಂದು ಕೆಳಗಡೆಗೆ ಒಂದು ಸಮಾಧಿ ಅನ್ನೋದು ಇರುತ್ತೆ. ಸೊ ಅದೇ ಥರ ಒಂದು ರಂಭಾವತಿ ಅಂತ ಒಂದು ಮನೋರಂಜನೆ ಮಾಡುವಂಥ ಒಂದು ರೂಮ್ ಆದರೆ ಕಾಣಿಸುತ್ತೆ ನಿಮಗೆ. ಇದೇನಪ್ಪ ಮೈನು ಗೋಲ್ ಗುಂಬಜ್ ಅಂತ ಹೇಳಿದ್ರೆ. ಸೊ ಅವಾಗಿನ ನೋಡ್ತಾ ಇದ್ರಲ್ಲ ತುಂಬ ಒಂದು ಎಕ್ಸೈಟ್ ಆಗಿರ್ತೀರ ಏನು ಅಂತ ಹೇಳ್ಬಿಟ್ಟು. ಅಂದರೆ ಸುಮಾರು ವೀಡಿಯೋಸ್ ಆದರೆ ಮಾಡಿರ್ತೀರ, ನೀವು ಆಲ್ಮೋಸ್ಟ್ ವಾಚ್ ಮಾಡಿರ್ತೀರ. ಸೊ ಮೇಯ್ನಾಗಿ ಬಂದುಬಿಟ್ಟು ಈ ಒಂದು ಗೋಲ್ ಗುಂಬಜ್ನ 1626ರಲ್ಲಿ ಒಂದು ಪ್ರಾರಂಭ ಮಾಡಿ 1656ರಲ್ಲಿ ಆದರೆ ಒಂದು ಎಸ್ಟಾಬ್ಲಿಷ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ಮೊಹಮ್ಮದ್ ಆದಿಲ್ ಶಾ ಅನ್ನೋರು ಈ ಒಂದು ಗೊಮ್ಮಟವನ್ನು ಒಂದು ನಿರ್ಮಾಣ ಆದರೆ ಮಾಡಿಸ್ತಾರೆ. ಸೊ ಏನಪ್ಪ ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಸೊ ಇದ್ರ ಒಳಗಡೆ ಬಂದುಬಿಟ್ಟು ಒಂದು ನರ್ತಕಿಯ ಒಂದು ಸಮಾಧಿ ಆದರೆ ನಿಮ್ಗೆ ಕಾಣಿಸುತ್ತೆ. ಮತ್ತು ರಂಭಾವತಿ ಅಂತ ಹೇಳ್ಬಿಟ್ಟು ಒಂದು ಪ್ಲೇಸ್ ಆದರೆ ಇರುತ್ತೆ ಒಳಗಡೆ. ಸೊ ಇದು ಬಂದುಬಿಟ್ಟು ಸುಮಾರಾಗಿ ಒಂದು 220 ಒಂದು ಫೀಟ್ ಅಷ್ಟು, ಅಂದರೆ 220 ಒಂದು ಅಡಿ ಅಷ್ಟೇ ಉದ್ದ ಆದರೆ ನಿಮಗೆ ಒಂದು ಕಾಣಿಸುತ್ತೆ. ಸೊ ಮೇಯ್ನಾಗಿ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಮಾರ್ನಿಂಗ್ 6 o'clock ಬಂದರೆ ಸೊ ವಿಸ್ಪರಿಂಗ್ ಅಂತ ಹೇಳ್ಬಿಟ್ಟು ಕೆಲವೊಂದು ಸಿಗ್ನಲ್ಸ್ ಆದರೆ ಬರ್ತದೆ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ ಕೂಗ್ತಾ ಇರ್ತಾರೆ, ಸೊ ಅಷ್ಟೊಂದಾದರೆ ಕೇಳಿಸಲ್ಲ. ಸೊ ಮೇಯ್ನಾಗಿ ಬಂದುಬಿಟ್ಟು ಒಂದು ಮಾರ್ನಿಂಗ್ ಬಂದರೆ ನಿಮಗೆ ಅಲ್ಲಿ ಮೇಲೆ ಕಾಣಿಸುತ್ತೆ, ತೋರಿಸ್ತೀನಿ ನಿಮಗೆ. ಸೊ ಅದ್ರ ಮೇಲೆ ಬಂದುಬಿಟ್ಟು ಒಂದು ವಿಸ್ಪರಿಂಗ್ ಅಂತ ಹೇಳ್ಬಿಟ್ಟು ಒಂದು ಸೌಂಡು ಆದರೆ ಕ್ರಿಯೇಟ್ ಆಗುತ್ತೆ. ಸೊ ಏನಪ್ಪ ಅಂತ ಹೇಳಿದ್ರೆ ಆ ಸೌಂಡ್ ಕ್ರಿಯೇಟ್ ಆಗೋಕ್ಕೆ ಒಂದು ಹಿಸ್ಟ್ರಿನೇ ಇದೆ. ಸೊ ಆ ಒಂದು ಸೌಂಡ್ ಕ್ರಿಯೇಟ್ ಆಗೋಕ್ಕೆ ಒಂದು ರಾಕ್ ಇದೆ, ಒಂದು ಕಲ್ಲಿದೆ. ಸೊ ಇದು ಮೇಯ್ನ್ ನೀವೇನು ನೋಡ್ತಾ ಇದ್ದೀರೋ ಇದು ಕಂಪ್ಲೀಟು ಯಾವುದೇ ಒಂದು ಕಂಬಗಳನ್ನೋದಿಲ್ಲ ಇದಕ್ಕೆ. ನೀವು ನೋಡ್ತಾ ಇರೋದು ಇದು ವಿಶ್ವದಲ್ಲೇ 2ನೇ ಅತಿ ಒಂದು ದೊಡ್ಡ ಒಂದು ಕಂಬಗಳೇ ಇಲ್ದಿರೋ ಒಂದು ನಿರ್ಮಾಣ ಮಾಡಿರುವಂತಹ ಒಂದು ಆರ್ಕಿಟೆಕ್ಚರಲ್ಲಿ ಇದು ಒಂದು. ಸೊ ಏನಪ್ಪ ಅಂದರೆ ನೀವು ನೋಡ್ತಾ ಇದ್ದೀರಲ್ವಾ, ಯಾವುದೇ ತರಹದ ಒಂದು ಸಪೋರ್ಟ್ ಅನ್ನೋದು ಇರಲ್ಲ ಇದಕ್ಕೆ, ಯಾವುದೇ ತರಹದ ಒಂದು ಕಂಬಗಳನ್ನೋದು ಇರಲ್ಲ ಇದ್ರ ಒಳಗಡೆ. ಸೊ ಯಾವುದೇ ಒಂದು ಕಂಬಗಳು ಇಲ್ದಿರಾದರೆ ಒಂದು ನಿರ್ಮಾಣ ಮಾಡಿದ್ದಾರೆ. ನೋಡ್ಬೋದು ಯಾವ ಥರ ನಿಮ್ಗೆ ಆರ್ಕಿಟೆಕ್ಚರ್ ಒಂದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿದ್ರೆ 2 ಕಣ್ಣೇ ಸಾಕಾಗಲ್ಲ ಗೈಸ್ ನೋಡೋಕ್ಕೆ ನಿಮಗೆ ಮುಂದೆ. ಸೊ ಮತ್ತು ಇಲ್ಲಿ ಒಂದು ಎಂಟ್ರೆನ್ಸ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಮುಂದೆ ಆದರೆ ಈ ಥರ ಒಂದು ಕಾಣಿಸುತ್ತೆ. ಸೊ ಏನಂತ ನನಗೆ ಗೊತ್ತಿಲ್ಲ ಇದು. ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್ ಎಂಟ್ರೆನ್ಸಲ್ಲೇ ಎಲ್ಲೋ ಒಂದು ಸ್ಕೂಲ್ ಮಕ್ಕಳಾಗಿರ್ಬೋದು. ಸೊ ಈ ಥರ ಎಲ್ಲ ಬಂದು ಅವ್ರ ಮೆಮೊರೀಸ್ ಆದರೆ ಒಂದು ಕ್ಯಾಪ್ಚರ್ ಮಾಡ್ಕೊತಾ ಇರ್ತಾರೆ. ಸೊ ಅವರು ಡಾಕ್ಯುಮೆಂಟ್ರಿ ಮಾಡ್ಕೊತಾ ಇರ್ತಾರೆ, ಈ ಥರ ಬಂದು ಫೋಟೋಸ್ ತೆಗೆಯೋದಾಗಿರ್ಬೋದು. ಸೊ ಈ ಥರ ಎಲ್ಲ ಒಂದು ಡಾಕ್ಯುಮೆಂಟ್ರೀಸ್ ಆದರೆ ಮಾಡ್ಕೊತಾ ಇರ್ತಾರೆ. ಅಂದರೆ ಇದು ನಾನು ಈ ಥರ ಹೋಗಿದ್ದೀವಿ, ಒಂದು ಟ್ರಾವೆಲಿಂಗ್ದು ಒಂದು ಫೋಟೋಸ್ ತೆಗೆದಾಗಿರ್ಬೋದು, ಈ ಥರ ಒಂದು ಫೋಟೋಸನ್ನು ಒಂದು ಆ್ಯಡ್ ಮಾಡಿಕೊಂಡು. ಸೊ ನಾವು ಕೂಡ ಒಂದು ಸ್ಕೂಲ್ ಟೈಮಲ್ಲಾದರೆ ಒಂದು ಹೋಗ್ತಾ ಇದ್ದೀವಲ್ಲ, ಒಂದು ಪ್ರವಾಸಕ್ಕೆ ಹೋಗ್ತಾ ಇರಬೇಕಾದ್ರೆ ನಾವು ಒಂದು ಮೆಮೊರೀಸ್ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀವಲ್ಲ. ಸೊ ಆ ಥರ ಇವರು ಕೂಡ ಒಂದು ಫೋಟೋಸನ್ನು ತಗೊತಾ ಇದ್ದಾರೆ. ನೀವು ನೋಡ್ಬೋದು ಎಂಟ್ರೆನ್ಸ್ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಅಂದರೆ ಅದು ಇದು ಮೈನ್ ಎಂಟ್ರೆನ್ಸು ನೀವು ನೋಡ್ತಾ ಇರೋಂಥದ್ದು. ಸೊ ಅದು ಕೂಡ ಒಂದು ಎಂಟ್ರೆನ್ಸೇ, ಇದು ಬಂದುಬಿಟ್ಟು ಮೈನ್ ಎಂಟ್ರೆನ್ಸು. ಇದು ಒಳಗಡೆ ಆದರೆ ಸೆಕ್ಯೂರಿಟಿಗಳಾದರೆ ಇದ್ದಾರೆ ಗೈಸ್. ನೋಡಪ್ಪ ಒಳಗಡೆ ಬಂದಿದ ತಕ್ಷಣ ನಿಮಗೆ ಈ ಥರ ಆದರೆ ಕಾಣಿಸುತ್ತೆ. ಇವೆಲ್ಲ ಕಂಪ್ಲೀಟು ಒಂದು ಏನಪ್ಪ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ನಿಮಗೆ. ನೋಡಿ ಎಲ್ಲ ನಿಮ್ಮ ಮೈಂಡ್ ಅನ್ನೋದು ಆಫ್ ಆಗುತ್ತೆ.
ಸೆಟಪ್ ಆಗುತ್ತೆ ನಿಮ್ಮ ಮೈಂಡ್ ಏನಾದರೂ ನಾನು ಏನು ಹೇಳ್ತಾ ಇದ್ದೀನಿ ಏನು ಕೇಳಿಸಲ್ಲ ಗೈಸ್, ಆ ಥರ ಕೂಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವು ನೋಡಿ ಇದರ ಅದು ಒಂದು ಆಕೃತಿ ಆದರೆ ಕಾಣಿಸುತ್ತೆ, ಎರಡು ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಬಿಡಿ ಗೈಸ್ ಇದನ್ನು. ನೋಡಿ ಸೆಕ್ಯೂರಿಟಿಗಳಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಸೆಕ್ಯೂರಿಟಿಗೆ ಬಂದುಬಿಟ್ಟವ್ರೆ ನೋಡಿ ಇದೆಲ್ಲರೂ ಅಲ್ಲಿ ಮೇಲೆ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ನಾನೇನು ಹೇಳೋಕ್ಕಾಗಲ್ಲ, ಸುಮ್ಮನೆ ಶೂಟ್ ಮಾಡ್ಕೊಂಡು ಹೋಗೋದು ಹೊಡೆಯೋದು ಗೈಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಸೊ ಇದ್ರ ಒಳಗಡೆ ನಿಮ್ಗೆ ಕಾಣಿಸುತ್ತೆ ನೋಡಿ. ಸೊ ಇದರೊಳಗಡೆ ನೀವು ನೋಡಿದ್ರೆ ಒಂದು ಸಮಾಧಿ ಆದರೆ ಕಾಣಿಸುತ್ತೆ ನಿಮಗೆ. ಏನಪ್ಪ ಹಿಂಗಿದೆ ನೋಡೋಕ್ಕೆ, ಒಳ್ಳೆ ಸಕ್ಕತ್ತಾಗಿದೆ ಗೈಸ್ ವ್ಯೂ ಅಂತೂ ನೋಡೋಕ್ಕೆ. ಅದು ಯಾವ ಥರ ಕಟ್ಟಿದ್ರು ಏನು ಅಂತ ನಮಗಂತೂ ಗೊತ್ತಿಲ್ಲ. ಒಂದು ಅವಾಗಲೇ ಒಂದು ಲೈಟ್ ಬರೋಕ್ಕಂತಲೇ ಅವಾಗಲೇ ಒಂದು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಲೈಟ್ ಇರಲಿ. ಸೊ ನಾವು ಬಂದುಬಿಟ್ಟು ಮೇಲೆಗೆ ಅಷ್ಟು ಮೇಲೆಗಾದರೆ ಹೋಗ್ತೀವಿ. ಸೊ ಅಷ್ಟೊಂದು ಹೈಟ್ ಆದರೆ ಇದೆ, ಕಂಪ್ಲೀಟ್ ಒಂದು ಗೋಳಾಕಾರದಲ್ಲಿದೆ, ಸುಮಾರು ಹೈಟ್ ಆದರೆ ಇದೆ ಇದು. ಸೊ ಅಲ್ಲಿ ಮೇಲೆ ಇದು ಸ್ಟೆಪ್ಸ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಸ್ಟ್ರೈಟಾಗಿ ಮಾಡೋರೆ ಸ್ಟೆಪ್ಸನ್ನು. ಮೇಲೆಗೆ ಬಂದುಬಿಟ್ಟು ನಮ್ಗೆ ಕಾಣಿಸ್ತಾ ಇದೆಯಲ್ವ ಅಲ್ಲಿ ಬ್ಯಾಕ್ ಸೈಡ್, ಆವಾಗಲೇ ನಾವು ನಿಂತ್ಕೊಂಡಿದ್ವಲ್ಲ ಕೆಳಗಡೆ. ಸೊ ಇವಾಗ ಬಂದು ಸುಮ್ಮನೆ ಒಂದು ಫ್ಲೋರ್ ಆದರೆ ಸ್ವಲ್ಪ ಮೇಲೆಗೆ ಬಂದಿದ್ದೀವಿ ಅಷ್ಟೇ. ಯಾವ ಥರ ಕಾಣಿಸುತ್ತೆ ನೋಡಿ. ನೋಡಿ ಗಾಯ್ಸ್, ನಿಮಗೆ ಒಂದು ವಸ್ತು ಸಂಗ್ರಹಾಲಯ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮೇಲಿನಿಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ಬರುತ್ತೆ. ಗುರು ನಾನು ಬಂದ್ಬಿಟ್ಟು ಗೋಲ್ ಗುಂಬಜ್ ಮೇಲೆ ಆದ್ರೆ ಇದ್ದೀನಿ. ನೋಡ್ರಪ್ಪ ಜನರು ಯಾವ ಥರ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಮೇಡಮ್ ಬಂದ್ಬಿಟ್ಟು ಎಲ್ಲ ಓಡಿಸ್ತಾ ಇದ್ದಾರೆ. ನೋಡ್ರಪ್ಪ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೋಲ್ ಗುಂಬಜ್ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ, ಸುಮಾರು ಆಳ ಇದೆ ಗೈಸ್. ನೀವೇನಾದರೂ ಹೋದ್ರೆ ಪಕ್ಕ ಬಿದ್ದೋಗ್ತೀರಾ. ಸೊ ಅದಕ್ಕೋಸ್ಕರ ಆಳಕ್ಕಾದ್ರೆ ಹೋಗ್ಬೇಡಿ. ನೋಡ್ರಪ್ಪ ನಿಮ್ಗೆ ಯಾವ ಥರ ಕಾಣಿಸುತ್ತೆ.